KGF 1 ನೋಡಿದಿರಲ್ಲ, ರಾಕಿಂಗ್ ಸ್ಟಾರ್ ಯಶ್ ಹಿಂದ್ಗಡೆಗೆ ಸಿಂಬಲ್ ಕೋಡ್ ವರ್ಡ್ ನ ಪ್ರಿಂಟ್ ಹಾಕ್ತಾರೆ ಬಿಸಿ ಬಿಸಿಯಾಗಿ ಕಾದಿರೋ ಸಲಾಕೆಯಿಂದ. ಇದೀವಾಗ ಉಪೇಂದ್ರ ಅವರು UI ಒಳಗಡೆ ಕೋಡ್ ವರ್ಡ್ ನ ಇಡನ್ ಆಗಿ ಇಡ್ತಾ ಇದಾರೆ, ಚೆಡ್ಡಿನ ಬಿಚ್ಚಿ ಆ ಜಾಗದಲ್ಲಿ. ಯಾರಾದ್ರೂ ಹೋಯ್ತಾ ಬತ್ತಾ ಏನ್ ಕೋಡ್ ವರ್ಡ್ ಅಂತ ಕೇಳಿದ್ರೆ ಬಿಚ್ಚಿ ಬಿಚ್ಚಿ ತೋರ್ಸೋದು ಏನಂತ ಕೇಳ್ಬಿಡಿ. ಆಮೇಲೆ ಇದಕ್ಕೆ ತಾನೇ ಹೇಳೋದು ಉಪೇಂದ್ರ ಅವರು ಸ್ವಲ್ಪ ಡಿಫ್ರೆಂಟ್, ಯಾರಿಗೂ ಅರ್ಥ ಆಗಲ್ಲ ಅನ್ನೋದು. ವಾರ್ನರ್ ಅನ್ಬಿಟ್ಟು UI ಟೀಮ್ ಕಡೆಯಿಂದ ಒಂದು ಹೊಸದಾಗಿ ಏನೋ ಒಂದನ್ನು ಬಿಟ್ಟಿದ್ದಾರೆ. ಇದು ಟೀಸರ್ ಅಲ್ಲ, ಟ್ರೈಲರ್ ಅಲ್ಲ, ಡಿಫ್ರೆಂಟ್. ವಾರ್ನರ್ ಅಂತ, ಡೇವಿಡ್ ವಾರ್ನರ್. ಸಿನಿಮಾ ನಡೆಯೋದು ಇವತ್ತಿಂದ 15 ವರ್ಷ ಮುಂದೆ, 2040ರಲ್ಲಿ. ಆ ಟೈಮ್ ಲೈನ್ ಅಲ್ಲಿ ಇಡೀ ರಾಜ್ಯವನ್ನೇ ಆಳ್ತಾ ಇರೋದು ಉಪೇಂದ್ರ ಒಬ್ನೇ, ಯು ಅಂಡ್ ಐ. ಉಪೇಂದ್ರ ಅವರ ಉಪೇಂದ್ರ ಸಿನಿಮಾದಲ್ಲಿ ನಾನು ನಾನು ಅನ್ಕೊಂಡು ಓಡಾಡ್ತಾ ಇದ್ರು, ಅಂದ್ರೆ ಐ ಐ ಐ ಅಂತ. ಉಪ್ಪಿ 2 ನಲ್ಲಿ ನೀನು ನೀನು ಅನ್ಕೊಂಡು ಓಡಾಡ್ತಾ ಇದ್ರು, ಅಂದ್ರೆ ಯು 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 ಅಂತ. ಇದಿವಾಗ ಯು ಅಂಡ್ ಐ ಎರಡು ಮಿಕ್ಸ್ ಆಗಿ ಬರ್ತಾ ಇದೆ ಅಂದ ಉಪೇಂದ್ರ ಅವರು ಸ್ಟ್ರಾಂಗ್ ಆಗಿ ಇಂಟ್ ಕೊಡ್ತಾ ಇದಾರೆ, ಅಂದ್ರೆ ಎರಡು ಮಿಕ್ಸ್ ಅಂತ. ಮೊದಲನೇದಾಗಿ ನೋಡಿದ್ದು ಇಲ್ಲಿ ಸಾಧು ಕೋಕಿಲ್ ಅವರು ಜೋಕರ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಇವ್ರನ್ನ ಮರ್ಡರ್ ಮಾಡೋ ಮುಖಾಂತರದಿಂದ ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದಾರೆ, ಮಾರಿಗೆ ಬಲಿ ಕೊಡೋದ್ರ ಮುಖಾಂತರ. ಈಗಿನ ಜನರೇಷನ್ ಅಲ್ಲಿ ನಡೀತಾ ಇರೋಂತ ಪ್ರಾಬ್ಲಮ್ಸ್ ಗಳ ಮೇಲೆ ಮಾಡ್ತಾ ಇರೋಂತ ಸಿನಿಮಾ ಇದು. ಮೊದಲನೇದಾಗಿ ಗ್ಲೋಬಲ್ ವಾರ್ಮಿಂಗ್, COVID-19, ಇನ್ಫ್ಲೇಷನ್, AI, ಅನ್ಎಂಪ್ಲಾಯ್ಮೆಂಟ್, ಇವುಗಳ ಮಧ್ಯೆ ಆ ದೇಶ ಈ ದೇಶ ದೊಡ್ಡ ದೊಡ್ಡ ವಾರ್ಗಳು. ಈಗಿನ ಜನರೇಷನ್ ನಡೀತಾ ಇರೋ ಇದಿಷ್ಟನ್ನು ಇಟ್ಕೊಂಡು ಹೊಸದಾಗಿ ಏನೋ ಕ್ರಿಯೇಟ್ ಮಾಡ್ಕೊಂಡು ಇದಕ್ಕೆ ಸೊಲ್ಯೂಷನ್ ಏನಾಗಿರಬಹುದು ಅನ್ನೋದನ್ನ ಉಪೇಂದ್ರ ಅವರು ಯು ಅಂಡ್ ಐ ಅಲ್ಲಿ ತೋರಿಸೋದು ಕೊಟ್ಟಿದ್ದಾರೆ. ಹಾ ಬೈ. ಮೊದಲನೇದಾಗಿ ಅಬ್ಸರ್ವ್ ಮಾಡಿದ್ರ, ಒಂದು ಕಡೆ ತುಂಬಾ ಕಿತ್ತೋಗಿರುವಂತ ಜನಗಳು, ಇನ್ನೊಂದ್ ಕಡೆ ತುಂಬಾ ರಿಚ್ ಆಗಿರುವಂತ ಜನಗಳು. ಈ ಕಡೆ ಊಟಕ್ಕೂ ಕೂಡ ಪರದಾಡ್ತಾವ್ರೆ, ಆ ಕಡೆ ಊಟನ ಚೆಲ್ಕೊಂಡು ಓಡಾಡ್ತಾ ಇರ್ತಾರೆ. ಆದ್ರೆ ಆ ಕಡೆ ಚೆಲ್ಕೊಂಡು ಓಡಾಡ್ತಾ ಇರ್ತಾನೆ, ಇನ್ನು ಕರೆಕ್ಟ್ ಆಗಿ ತೋರಿಸಿಲ್ಲ. ಬಟ್ ಮೇನ್ ಆಗಿ ಫೋಕಸ್ ಹಾಕಿರೋದು ಅರ್ಧ ಊರ್ ಬಾಗ್ಲಾಗಿರುವಂತ ಜನಗಳನ್ನ. ಜನಗಳು ಸತ್ತೋಗಿದ್ರು ಕೂಡ ಅವ್ರ ಮೇಲೆ ಕೂತ್ಕೊಂಡು ತಿಂತಾ ಇರೋಂತ ಜನಗಳು, ಒಂದೇ ಒಂದ್ ಬಾಳೆಹಣ್ಣಿಗೋಸ್ಕರ ನಾಯಿಗಳ ತರ ಕಚ್ಚಾಡ್ತಾ ಇರೋದು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರೋಂತ ಗವರ್ನಮೆಂಟ್ ಫ್ರೀ ಆಗಿ ಮೊಬೈಲ್ ನ ಕೊಡ್ತಾರೆ. ಮೊಬೈಲ್ ಅಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡಿ, ಎಲ್ಲಾನು ಮರ್ತ್ಬಿಡಿ ಅಂತ. ಆವಾಗ್ಲೇ ಸ್ಟಾರ್ಟ್ ಆಗೋದು ಟ್ರೋಲ್ ಆಗುತ್ತೆ ಸಾಂಗ್. ಕೋಡ್ ವರ್ಡ್ ನ ಅಲ್ಲೇನೋ ಹಾಕಿದ್ದಾರೆ, ಓಕೆ, ಬಟ್ ಅದನ್ನ ನೋಡ್ಬಿಟ್ಟು ಜಾತಿನೂ ಕೂಡ ಕಂಡು ಹಿಡಿತಾ ಇದಾರಲ್ಲ, ಆ ಲೆವೆಲ್ ಅಲ್ಲಿ ಇದೆ ಡೈರೆಕ್ಷನ್ ಅಂತ ಅರ್ಥ ಆಯ್ತು. ರಾಕಿಂಗ್ ಸ್ಟಾರ್ ಯಶ್ ಏನಾದ್ರು ಈ ತರ ಸಿಂಬಲ್ ಆಗ್ತಾರದು ನೋಡ್ಬಿಟ್ಟಿದ್ರೆ KGF 3 ಅಲ್ಲಿ ಟ್ರೈ ಮಾಡಿದ್ರು ಮಾಡ್ತಾರೆ ಪಕ್ಕ. ಈ ತರ ಅರ್ದು ಊರ್ ಬಾಗ್ಲಾಗಿರೋ ಜನಗಳ ಲೋಕಕ್ಕೆ ನೀಟಾಗಿ ಹೈಟೆಕ್ ಟೆಕ್ನಾಲಜಿನ ಡೆವಲಪ್ ಮಾಡ್ಕೊಂಡಿರುವಂತ ಇನ್ನೊಂದು ಜಗತ್ತಿಂದ ಉಪೇಂದ್ರ ಅವರು ವಾರ್ನರ್ ಆಗಿ ಎಂಟ್ರಿ ಕೊಡ್ತಾರೆ. ವಾರ್ನರ್, ಅದಕ್ಕೆ ಇಲ್ಲಿ ಟ್ರೈಲರ್ ಅಂದೇನೆ ವಾರ್ನರ್ ಅಂತ ಹೇಳಿರೋದು. ಈ ವಾರ್ನರ್ ಎಂಟ್ರಿ ಕೊಟ್ಟು ಈ ಜನಗಳನ್ನ ಸೇವರ್ ಮಾಡ್ತಾನೆ ಅಂದ್ರೆ ನೋ ಡಿಶುಮ್ ಕತೆ ಮುಗೀತ್ ನಡಿ ಮನೆಗೆ ಅನ್ನೋ ರೇಂಜ್ಗೆ ಅಲ್ಲಿಗೆ ಮುಗಿಸ್ಬಿಟ್ಟ ಜನಗಳನ್ನ. ಇಷ್ಟನ್ನೆಲ್ಲ ನೋಡಿದ್ಮೇಲೆ ನಿಮ್ಗೊಂದ್ ಕ್ವಶನ್, ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೀರೋ ಉಪೇಂದ್ರನೇನಾ? ಯಾರಾಗಿರ್ಬೋದು. ಎಕ್ಸ್ಪೆಷಲಿ ಜನಗಳೆಲ್ಲ ಕಾಯ್ತಾ ಇರೋದು ಟ್ರೋಲ್ ಆಗುತ್ತೆ ಸಾಂಗು ಅಂಡ್ ನಂದು ದೊಡ್ಡದು ನಿಂದು ಚಿಕ್ತು. ಏನದು, ಈ ಎರಡು ಸಾಂಗ್ ಗಳನ್ನ ಒರಿಜಿನಲ್ ವರ್ಷನ್ ನೋಡ್ಬೇಕು ಯಾವ ರೀತಿ ಶೂಟ್ ಮಾಡಿರ್ತಾರ ಅಂತ ಫ್ಯಾನ್ಸ್ ಗಳು ಕಾಯ್ತಾ ಇದಾರೆ, ಫ್ರೆಂಡ್ ಗಳು ಕೂಡ, ನಾನು ಕೂಡ. ಒಟ್ನಲ್ಲಿ ಈ ವಾರ್ನರ್ ತುಂಬಾ ತಲೆ ಕೆಡಿಸ್ತಾವನೆ, ಏನಾಗಿರ್ಬೋದು ಇವನು ಅನ್ನೋದನ್ನ 20ನೇ ತಾರೀಕು ಥಿಯೇಟರ್ ಅಲ್ಲಿ ನೋಡೋದಕ್ಕೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಆದಷ್ಟು ಬೇಗ ನೋಡಿದ್ರೆ ಒಳ್ಳೇದು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬೈ ಬಾಯ್.